ಹಾಯ್ ಎವ್ರಿವನ್. ಇವಾಗ ನೋಡಿ ಒಂದು ಗ್ರ್ಯಾಂಡ್ ವಿಟಾರ ಗಾಡಿ ಬಂದಿದೆ. ಸೊ ಗ್ರ್ಯಾಂಡ್ ವಿಟಾರ ಬೇಸಿಕ್ ಮಾಡಲ್ ಗಾಡಿ ಇದ್ರೂ ಅದಕ್ಕೆ ಬೇಜಾನ್ ಎಸೆಸರೀಸ್ ಇರ್ತದೆ. ಸೊ ಬೇಸಿಕ್ ಇದ್ರೂ ಎಸೆಸರೀಸ್ ಏನಿರ್ತದೆ ಅಂದರೆ ಡಿಪೆಂಡೆಂಟ್ ಕಸ್ಟಮರ್ ಯೂಸ್ ಮೇಲೆ, ಅವ್ರ ಐಟಮ್ ಮೇಲೆ, ಅವ್ರಿಗೆ ಏನೇನು ಬೇಕು, ಹೆಂಗೆ ಗಾಡಿ ಅವ್ರು ಪ್ರಿಫರ್ ಮಾಡ್ತೀರಾ, ಹೆಂಗೆ ಅವ್ರಿಗೆ ಸರ್ಟಿಫೈಡ್ ಇದೆ ಐಟಮ್ ಹಾಕೋಕ್ಕೆ, ಅವ್ರಿಗೆ ಏನು ನೆಸೆಸಿಟಿ ಇದೆ ಅದ್ಮೇಲೆ ಹೋಗುತ್ತೆ. ಸೊ ನಾನು ಏನು ಹೇಳ್ತೀನಿ ಅಂದರೆ, ಈ ವಿಡಿಯೋ ನೋಡಿ ನಿಮಗೆ ನಾವು ಏನೇನು ಇದಕ್ಕೆ ಫಿಟ್ ಮಾಡಿದ್ದೀನಿ, ಏನೇನು ಮಾಡಿದ್ರೆ ನಿಮ್ಮ ಗಾಡಿನಲ್ಲಿ ಏನೇನು ಬೆನಿಫಿಟ್ ಇದೆ ಅದೆಲ್ಲ ಈ ವಿಡಿಯೋನಲ್ಲಿ ನಿಮಗೆ ಸಿಗುತ್ತೆ. ಫಸ್ಟ್ ಆಫ್ ಆಲ್ ನಿಮಗೆಲ್ಲ ಔಟ್ಸೈಡಿಂದ ಇನ್ಸೈಡಿಂದ ಎಲ್ಲ ತೋರಿಸ್ತೀನಿ ನಿಮಗೆ, ಅದೆಲ್ಲ ನಿಮಗೆ ತೋರಿಸ್ತೀನಿ. ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಬಟ್ ಔಟ್ಸೈಡ್ನಲ್ಲಿ ಒಂಥರ ಡಿಫಿಕಲ್ಲು, ಇನ್ಸೈಡ್ನಲ್ಲಿ ಒಂಥರ ಡಿಫಿಕಲ್ಲು, ಆ ಥರ ಇದಕ್ಕೆ ನಾವು ಗಾಡಿಗೆ ಫಿಟ್ಟಿಂಗ್ ಮಾಡಿರೋದು. ಸೊ ಏನು ಫಿಟ್ಟಿಂಗ್ ಮಾಡಿದ್ದೀನಿ ಅಂದರೆ, ರೆಗ್ಯುಲರ್ ನಾವು ನಿಮಗೆ ರಿಯರ್ ವೈಫರ್ದು ಬೇಜಾನು ಗಾಡಿ ತೋರಿಸಿದ್ದೀನಿ. ಸೊ ಒಂದು ವಿಡಿಯೋ ನಿಮಗೆ ವೀಲ್ ತೋರಿಸ್ಬಿಡ್ತೀನಿ, ನೋಡ್ಬೋದು. ಇದು ಬೇಸಿಕ್ ಮಾಡಲ್ಲು, ಟಾಪ್ ಮಾಡಲ್ ಇಲ್ಲ. ಸೊ ಟಾಪ್ ಮಾಡಲ್ ನಾವು ಎಲ್ಲ ಇದಕ್ಕೆ ಫಿಟ್ ಮಾಡಿದ್ದೀನಿ. ಔಟ್ಸೈಡ್ನಲ್ಲಿ ವೀಲ್ ಒಂದು ಬಿಟ್ಟು ಮಿಕ್ಕಿದೆಲ್ಲ ಇದಕ್ಕೆ ಫಿಟ್ ಆಗಿದೆ. ಇದು ವೀಲ್ ಒಂದು ಬಿಟ್ಟು ಎಲ್ಲ ಫಿಟ್ ಆಗಿದೆ. ಏನೇನು ಫಿಟ್ ಆಗಿದೆ ಅಂದರೆ, ಕೆಲವು ಗಾಡಿನಲ್ಲಿ ನೋಡಿರ್ಬೋದು ನೀವು, ಇದಕ್ಕೆ ಸನ್ ಫಿಲ್ಮ್ ಹಾಕ್ತಾರೆ. ಬಟ್ ನಾವು ಇದಕ್ಕೆ ಗ್ಲಾಸೇ ಚೇಂಜ್ ಮಾಡಿದ್ದೀನಿ. ಟಾಪ್ ಮಾಡಲ್ದು ಹೆಂಗೆ ಬರ್ತದೆ ಈ ಗ್ಲಾಸೇ ನಿಮಗೆ ಚೇಂಜ್ ಮಾಡಿದ್ದೀನಿ. 4 ಡೋರ್ಗೆ 4 ಗ್ಲಾಸ್. ಸೊ ನೆಕ್ಸ್ಟ್ ಇಲ್ಲಿ ಬಂದರೆ ನಿಮಗೆ ರಿಯರ್ ವೈಫರು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಈ ವರ್ಕಿಂಗ್ ಪರ್ಸೋಸಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಒಂದು ಔಟ್ಸೈಡ್ನಲ್ಲಿ ಇಷ್ಟು ಮಾತ್ರ ಆಗಿದೆ. ಸೊ ಔಟ್ಸೈಡ್ನಲ್ಲಿ ಬಂದರೆ ನೀವು ಹೆಡ್ಲೈಟ್ ಬಲ್ಪ್, ಯೂಶಲಿ ನಿಮಗೆ ಹೆಡ್ಲೈಟ್ ಬಲ್ಪು ವಾಮ್ ವೈಟು ಅದೇ ಕಂಪ್ನಿಯಿಂದ ನಿಮಗೆ ಫೋಕಸಿಂಗ್ ಬರೋಲ್ಲ. ಸೊ ಅದು ಒಂದು ಚೇಂಜ್ ಆಗಿದೆ. ನೋಡೋಕ್ಕೆ ಪ್ಯಾಡ್ ನಿಮಗೆ ಇನ್ಸೈಡಿಂದ ಸೇಮ್ ಇರ್ತದೆ. ಒಳಗಡೆ ಏನು ಮಾಡಿದ್ದೀನಿ ಅದನ್ನು ತೋರಿಸ್ಕೊಡ್ತೀನಿ, ನೋಡ್ಬೋದು. ಈ ಥರ ನಿಮಗೆ ಪ್ಯಾಡ್ ಇದೆ. ಇದು ಒಂದೈದು. ನೆಕ್ಸ್ಟ್ ಇದಕ್ಕೆ ಅಪ್ಗ್ರೇಡ್ ಏನು ಮಾಡಿದ್ದೀನಿ ಅಂದರೆ, ಫ್ರಂಟ್ ಆ್ಯಂಡ್ ರಿಯರು ಡ್ಯಾಂಪಿಂಗ್ ನಾವು ಭಾಳ ಗಾಡಿನಲ್ಲಿ ಮಾಡಿದ್ದೀನಿ. ಸೊ ಇದಕ್ಕೆ ಒಂದು ಡಿಫಿಕಲ್ಲೇ ಇದೆ ಡ್ಯಾಂಪಿಂಗ್. ಈ ಫಿನಿಶಿಂಗ್ ನೋಡ್ಬೋದು ಡ್ಯಾಂಪಿಂಗ್ದು, ಈ ಫಿಟ್ಟಿಂಗ್ ನೋಡ್ಬೋದು. ಸೊ ಇದು ಫಿಟ್ಟಿಂಗ್ ಮಾಡೋದು ಏನಂದರೆ 2 ಲೇಯರ್ ಡ್ಯಾಂಪಿಂಗ್, ಸಿಂಗಲ್ ಲೇಯರ್ ಡ್ಯಾಂಪಿಂಗ್, ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ಹೋಗುತ್ತೆ. ಸೊ ಡ್ಯಾಂಪಿಂಗ್ ಒಂದು ಫಿಟ್ ಆಗಿದೆ ಇದರಲ್ಲಿ. ಸೊ 4 ಡೋರ್ನಲ್ಲಿನೂ ಇನ್ಸೈಡ್ ಔಟ್ಸೈಡು 4 ಡೋರು ನಿಮಗೆ ಡ್ಯಾಂಪಿಂಗ್ ಫಿಟ್ ಆಗಿದೆ. ಫ್ರಂಟ್ನಲ್ಲಿ ಕಾಂಪೊನೆಂಟ್ ಸ್ಪೀಕರ್ ಫಿಟ್ ಆಗಿದೆ, ಹಿಂದ್ಗಡೆ ಕೋಎಕ್ಸೆಲ್ ಸ್ಪೀಕರ್ ಫಿಟ್ ಆಗಿದೆ. ಸೊ ಇದು ಒಂದು ಇರಲಿ, 4 ಡೋರ್ದು 4 ಡ್ಯಾಂಪಿಂಗ್ ಆಗಿದೆ. ಇನ್ನೊಂದು ಏನು ಮಾಡಿದ್ದೀನಿ ಅಂದರೆ, ನಾವು ಸೇಮ್ ಇದೇ ಕಾಂಬಿನೇಷನ್ನಲ್ಲಿ ನಿಮಗೆ ಫೆಂಡರ್ಗೂ ಡ್ಯಾಂಪಿಂಗ್ ಮಾಡಿದ್ದೀನಿ. ನಾವು ಈ ಫೆಂಡರ್ ಇದೆಲ್ಲ, ಈ 7 ಡೇ ನೋಡ್ಬೋದು ನೀವು. ಇನ್ನು ಬಾನೆಟ್ಗೆ ಮಾಡಿಲ್ಲ. ಈ ಶಬ್ದ ನೋಡಿ, ಜಸ್ಟು ಈ ಪೀಸ್ ಮಾತ್ರ ಮಾಡಿರೋದು, ಈ ಫೀಲಿಂಗೇ ಬೇರೆ ಇದೆ. ಸೊ ಫೆಂಡರ್ ಆಗಿದೆ, ಫ್ರಂಟ್ ಡೋರ್ ಡ್ಯಾಂಪಿಂಗ್ ಆಗಿದೆ, ಬ್ಯಾಕ್ ಡೋರ್ ಡ್ಯಾಂಪಿಂಗ್. ಸೊ ಅದು ಬಿಟ್ಟಿನೂ ನಮ್ಮ ಹತ್ರ ರೂಫ್ಗೇನು ನಾವು ಡ್ಯಾಂಪಿಂಗ್ ಮಾಡಿದ್ದೀನಿ. ಸೊ ರೂಫು ನಿಮಗೆ ಮಳೆ ಇರಲಿ, ಏನಾದ್ರು ಇರಲಿ, ಶಬ್ದ ಬರೋಲ್ಲ ಮಳೆಯಲ್ಲಿ ಇದರಲ್ಲಿ ಅಂತ ರೂಫ್ ಪೂರ್ತಿ ನಾವು ಡ್ಯಾಂಪಿಂಗ್ ಮಾಡಿದ್ದೀನಿ. ಸೊ ರೂಫ್ ಡ್ಯಾಂಪಿಂಗ್ ಮಾಡೋಕ್ಕೆ ನಮಗೆ ರೂಫ್ ಬಿಚ್ಚಿಬಿಟ್ಟು ಪೂರ್ತಿ ರೂಫ್ಗೆ ಡ್ಯಾಂಪಿಂಗ್ ಮಾಡಿದ್ದೀನಿ. ಸೊ ರೂಫ್ ಬಿಚ್ಚಿದ್ರೂ ನಾವು ಅದಕ್ಕೆ ಪರ್ಸೋಸಿಂಗ್ ಟಾಪ್ ಮಾಡಲ್ದು ಏನಂದರೆ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಈ ಥರ ಒಂದು ಲೈಟ್ ಬಂದಿರ್ತದೆ ಚಿಕ್ಕದು. ಈ ತೆಗಿಬಿಟ್ಟು ನಾವು ದೊಡ್ಡದು ವಿತ್ತು ಗಾಗಲ್ ಬಾಕ್ಸ್ನಲ್ಲಿ ನಿಮಗೆ ಇದಕ್ಕೆ ನಾವು ರೂಫ್ ಲೈಟ್ ಒಂದು ಫಿಟ್ ಆಗಿದೆ. ಗಾಗಲ್ ಬಾಕ್ಸ್ನಲ್ಲಿ ಒರಿಜಿನಲ್ ಇದು ಒಂದು ಫಿಟ್ ಆಗಿದೆ. ಸೊ ಅದು ನೆಕ್ಸ್ಟ್ ಬಂದರೆ ನಿಮಗೆ ಶೈನ್ ಶೇಡ್ ನಿಮಗೆ ನಾರ್ಮಲ್ ಈ ಥರ ಬಂದಿರ್ತದೆ. ಇದರಲ್ಲಿ ಲೈಟ್ ಗಿಟ್ ಏನೂ ಬರೋಲ್ಲ, ಸಾದಾ ಇರ್ತದೆ. ತೆಗಿಬಿಟ್ಟು ನಾವು ಟಾಪ್ ಮಾಡಲ್ದು ಶೈನ್ ಶೇಡು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ ವಿತ್ ಲೈಟ್ ಜೊತೆಯಲ್ಲಿ. ಇದು ನೋಡ್ಬೋದು ನೀವು, ಓಪನಿಂಗ್ ಕ್ಲೋಸಿಂಗ್ ಎರಡನಲ್ಲಿನೂ ನಿಮಗೆ ರೈಟ್ ಲೆಫ್ಟು ಎರಡನಲ್ಲಿನೂ ಲೈಟ್ ಬರ್ತದೆ. ಇದನ್ನು ಚೇಂಜ್ ಮಾಡಿದ್ದೀನಿ, ರೂಫ್ ಲೈಟು ಹಾಕಿದ್ದೀನಿ. ಇಲ್ಲಿನೂ ಶೈನ್ ಶೇಡ್ ಚೇಂಜ್ ಮಾಡಿ. ತಿರ್ಗಾ ಇಲ್ಲಿ ಬಂದರೆ ನೀವು ಆಟೋ ಡಿಮ್ಮಿಂಗ್ ಈ ಥರ ನಿಮಗೆ ಸಾದಾ ಮಿರರ್ ಇದರಲ್ಲಿ ಬರೋದು. ಇದರಲ್ಲಿ ನಿಮಗೆ ಅಡ್ಜಸ್ಟ್ಮೆಂಟಿಂಗು ಇರೋಲ್ಲ, ಡಿಮ್ಮಿಂಗು ಹೈಟ್ ಅಡ್ಜಸ್ಟ್ಮೆಂಟಿಂಗು ಇರೋಲ್ಲ. ಇಲ್ಲಿ ಬಂದರೆ ನೀವು ಸೇಮ್ ಇದೇ ಪರ್ಸೋಸಿಂಗ್ ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಆಟೋ ಡಿಮ್ಮಿಂಗು ನಾವು ಫಿಟ್ ಮಾಡಿದ್ದೀವಿ. ಬಟ್ 100% ಇದು ವರ್ಕಿಂಗ್ ಜೊತೆಯಲ್ಲಿ ಫಿಟ್ ಮಾಡಿರೋ, ಏನು ಸುಮ್ಮನೆ ಡಮ್ಮಿ ಫಿಟ್ ಮಾಡಿಲ್ಲ. ಇದು ನಾವು 100% ವರ್ಕಿಂಗ್ ಜೊತೆಯಲ್ಲಿ ಇದು ಫಿಟ್ ಮಾಡಿರೋದು. ಒಂದು ನೆಕ್ಸ್ಟ್ ಬಂದುಬಿಟ್ಟು ಇದಕ್ಕೆ ಫಿಟ್ ಮಾಡೋಕ್ಕೆ ಸಿಂಗಲ್ ವೈರೂ ಸ್ಕಿನ್ನು ಇಲ್ಲ, ಕಟ್ಟಿಂಗು ಇಲ್ಲ.
ಇದಕ್ಕೆ ನಮ್ಮ ಹತ್ರ ಪ್ರಾಪರ್ ಕಪ್ಲರು, ಸಾಕೆಟು, ವೈರಿಂಗು ಎಲ್ಲ ಜೆನ್ನಿನೇ ಈ ಲೂಮಿಂದ ಲೂಮ್ಗೆ ನಾವು ವೈರಿಂಗ್ ಮಾಡಿದ್ದೀನಿ. ಬಟ್ ಇಲ್ಲಿ ಬಂದಮೇಲೆ ನಿಮಗೆ ನಾವು ಎಕ್ಸ್ಪೆಕ್ಟ್ ಮಾಡಿ ಫಿಟ್ ಮಾಡಿ ತೋರಿಸ್ಬೋದು. ಡಿಪೆಂಡೆಂಟ್ ಕಸ್ಟಮರ್ ಯೂಸಿಂಗ್ ಮೇಲೆ ನಿಮ್ಗೆ ಇದ್ದರೆ ನೀವು ಯೂಸ್ ಮಾಡಿ, ಬೇಡ ಅಂದರೆ ಬೇಡ. ಬಟ್ ನಮ್ಗೇನು ಕೆಲಸ ಅಂದರೆ ವೀಡಿಯೋನಲ್ಲಿ ಇಷ್ಟೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ಬೇಕು. ಇದು ಒಂದು ರೂಫ್ ಲೈಟ್ ಫಿಟ್ ಆಗಿದೆ, 2 ಸನ್ಶೇಡ್ ಫಿಟ್ ಆಗಿದೆ, ಆಟೋ ಡಿಮ್ಮಿಂಗ್ ಲೈಟ್ ಫಿಟ್ ಆಗಿದೆ. ಸೊ 4 ಡೋರ್ನಲ್ಲಿ 4 ಸ್ಪೀಕರು, ರೂಫಿಂಗ್ಗೆ ಡ್ಯಾಂಪಿಂಗು, ಫೆಂಡರ್ಗೆ ಡ್ಯಾಂಪಿಂಗು, ಇನ್ಸೈಡ್ ಔಟ್ಸೈಡು ಡೋರ್ಗೆ ಡ್ಯಾಂಪಿಂಗ್. ತಿರ್ಗಾ ಇಲ್ಲಿ ಬಂದರೆ ನೀವು ಆಡಿಯೋ ಸೆಟಪ್ನಲ್ಲಿ ಒಳಗಡೆ ಒಂದು ಸಿಸ್ಟಮ್ ಬ್ರ್ಯಾಂಡೆಡ್, ಕಸ್ಟಮರ್ ಒಳ್ಳೆ ಔಟ್ಪುಟ್ ಬೇಕು, ಒಳ್ಳೆ ಬ್ರ್ಯಾಂಡೇ ಬೇಕು ಅಂತ ಪೈನಿಯರ್ದು ಸಿಸ್ಟಮ್ ಇವರು ಹಾಕ್ಕೊಂಡಿದ್ದಾರೆ. ಸೊ ಸಿಸ್ಟಮ್ ಒಂದು ಹಾಕಿ ಈ ಗ್ಲಾಸಿ ಫ್ರೇಮ್ ನೋಡ್ಬೋದು. ತಿರ್ಗಾ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎ ಸಿ ವೆಂಟ್ ಅದ್ರಾಗಿರ, ತಿರ್ಗಾ ಅದೇ ಕೆಳಗಡೆ ಬಂದರೆ ನೀವು ಇಲ್ಲಿ ಎ ಸಿ ಕಾಂಬಿನೇಷನ್ ಬ್ಲ್ಯಾಕ್ನಲ್ಲಿ ಹಾಕಿ ಒಂದು ಗೇರ್ ನಾಬ್. ಸೊ ಈ ಥಿಂಕಿಂಗ್ ಬಂದರೆ ಇಲ್ಲಿ ನಿಮಗೆ ಪ್ಲೇನ್ ಬರ್ತದೆ ವಿತೌಟ್ ಲೆದರು, ವಿತ್ ಲೆದರ್ದು ಕಂಪ್ನಿದು ಹಾಕಿರೋದು 1, 2 ಆಫೀಸು. ಸೊ ಎ ಸಿ ವೆಂಟ್ ಇಲ್ಲಿ ಒಂದು, ಅಲ್ಲಿ ಒಂದು, ಈ ಕಾಂಬಿನೇಷನ್ನಲ್ಲಿ ಮೇಲೆಯಿಂದ ಕೆಳಗಡೆ ತನಕ ನಿಮಗೆ ಪ್ಯಾನೋ ಫಿನಿಶ್. ಸೊ ಸೇಮ್ ಸೆಟಪ್ ಅಲ್ಲಿ ಬಂದರೆ ನಿಮಗೆ ಸ್ಟೇರಿಂಗ್ ಟಾಪ್ ಮಾಡಲ್ದು, ಸ್ಟೇರಿಂಗ್ ಚೇಂಜ್ ಮಾಡಿ ನಾವು ಟಾಪ್ ಮಾಡಲ್ದೆ ವ್ಯಾಲ್ಯೂಮ್ ಟ್ರ್ಯಾಕ್ ಚೇಂಜ್ ಎಲ್ಲ ಇಲ್ಲಿ ಮಾಡಿ, ಪ್ಲಸ್ ಕ್ರೂಸ್ ಕಂಟ್ರೋಲು ಆ್ಯಕ್ಟಿವೇಷನ್ ಮಾಡಿ ಕೊಟ್ಟಿರೋದು. ಸೊ ಈ ಸ್ಟೇರಿಂಗು ವಿತ್ ಕ್ರೂಸ್ ಆದ್ರೂ ಒಂದು ಸಿಂಗಲ್ ವೈರು ನಮ್ಮ ಹತ್ರ ಸ್ಕಿನ್ನು, ಕಟ್ಟಿಂಗು, ಟಾಂಪರಿಂಗ್ ಏನಿಲ್ಲ. ಅದಕ್ಕೆ ಪ್ರಾಪರ್ ಕಪ್ಲರು, ವೈರಿಂಗು, ಸಾಕೆಟು ಅದು ಏನಿದೆ ಎಲ್ಲ ನೀವು ಇಲ್ಲಿ ಬಂದಮೇಲೆ ನಾವು ಸ್ಪೆಂಡ್ ಮಾಡಿ ನಿಮಗೆ ತೋರಿಸ್ಬೋದು. ಈ ಥರ ಫಿಟ್ ಆಗುತ್ತೆ. ಕೆಲವು ಕಸ್ಟಮರ್ ಏನು ಮಾಡ್ತೀರಾ ಅಂದರೆ ವೀಡಿಯೋ ನೋಡಿರ್ತೀರ ನೀವು. ಸೊ ನೀವು ವೀಡಿಯೋ ನೋಡ್ತೀರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ ಯಾವ ವೀಡಿಯೋ ನೀವು ನೋಡಿರ್ತೀರ ಅಂತ. ಕಸ್ಟಮರ್ ಏನು ಕನ್ಫ್ಯೂಷನ್ ಇರ್ತದೆ ಅಂದರೆ, ನೀವು ಫಿಟ್ ಮಾಡಿದ್ರಲ್ಲ ಒಂದು ಗಾಡಿ ಗ್ರ್ಯಾಂಡ್ ವಿಟಾರ ಬೇಸ್ ಟು ಟಾಪ್ ಎಷ್ಟಾಗುತ್ತೆ ಅಂತ ಕ್ವಶನ್ ಇರ್ತದೆ. ಸೊ ಕ್ವಶನ್ಗೆ ಏನಿದೆ ಸರ್, ಕಸ್ಟಮರ್ ಮೇಲೆ ಅವ್ರಿಗೆ ಏನು ಬಜೆಟ್ ಮೇಲೆ ಅವ್ರಿಗೆ ಏನು ಐಟಮ್ ಬೇಕು ಆ ಥರ ಫಿಟ್ ಆಗುತ್ತೆ. ಸೊ ಗ್ರ್ಯಾಂಡ್ ವಿಟಾರನೂ ನಾವು ಬೇಜಾನ್ ಗಾಡಿ ಇದೆ, ಹೈ ರೈಡ್ರೂ ನಾವು ಬೇಜಾನ್ ಮಾಡಿದ್ದೀನಿ, ಬೆಲಿನೋ, ಫ್ರೋನ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಗಾಡಿ ನಿಮಗೆ ನಮ್ಮ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ಸಿಗುತ್ತೆ. ಸೊ ನೋಡಿದ್ರೇ ನಿಮಗೆ ನಿಮ್ಮ ಗಾಡಿಗೆ ಏನು ನೀವು ಮಾಡಬೇಕು ಅಂತ ಅದು ನಿಮ್ಮ ಇದರಲ್ಲಿ ನಿಮಗೆ ನಾವು ಮಾಡಿಕೊಡ್ಬೋದು. ನೋಡಿ ಕಸ್ಟಮರು ಸನ್ವೈಸರು ಚೇಂಜ್ ಮಾಡಿದ್ದಾರೆ, ರೂಫ್ ಲೈಟು ಚೇಂಜ್ ಮಾಡಿದ್ದಾರೆ, ಆಟೋ ಡಿಮ್ಮಿಂಗು ಚೇಂಜ್ ಮಾಡಿದ್ದಾರೆ. ಸೊ ಕೆಲವು ಕಸ್ಟಮರ್ ಏನಿದೆ ಬರೀ ರೂಫ್ ಲೈಟ್ ಬೇಕು ಅಂತ. ಸೊ ರೂಫ್ ಲೈಟ್ ಕೆಲಸನೇ ಬೇರೆ, ಸನ್ಶೇಡ್ ಕೆಲಸನೇ ಬೇರೆ, ಆಟೋ ಡಿಮ್ಮಿಂಗ್ ಕೆಲಸನೇ ಬೇರೆ. ಇದೆಲ್ಲ ಒರಿಜಿನಲ್, ಇದು ಲೋಕಲ್ ಐಟಮ್, ಕಾಪಿ ಐಟಮ್ ನಮ್ಮ ಹತ್ರ ಇಲ್ಲ ಸರ್. ನಾವು ಯೂಸು ಮಾಡಲ್ಲ, ಇದು ನಾವು ಪರ್ಫೆಲ್ಲೂ ಮಾಡಲ್ಲ. ಬಟ್ ಇದೆಲ್ಲ ನಿಮಗೆ ಆಫ್ಟರ್ ಮಾರ್ಕೆಟ್ ಬರಲ್ಲ, ಬೇರೆ ಗಾಡಿಗೆ ಬರ್ತದೆ, ಇಲ್ಲಾಂದರೆ ಮಾಡಿರ್ತಾರೆ. ಬಟ್ ನಮ್ಮ ಹತ್ರ ನಿಮಗೆ 100 to 100% ಲೋಕಲ್ ಐಟಮ್ ಸಿಗಲ್ಲ. ಈ ಫಿನಿಶಿಂಗ್ ನೋಡ್ಬೋದು ಸಿಸ್ಟಮ್ದು ಹೆಂಗಿದೆ ಅಂತ, ಈ ಸ್ಟೇರಿಂಗ್ ಫಿನಿಶಿಂಗ್ ನೋಡ್ಬೋದು ಹೆಂಗಿದೆ ಅಂತ, ಡ್ಯಾಂಪಿಂಗ್ ನೋಡ್ಬೋದು. ಇದೆಲ್ಲ ಒರಿಜಿನಲ್ ಪೀಸ್ ಟು ಪೀಸ್ ಚೇಂಜ್ ಆಗಿ. ರೂಫಿಂಗ್ಗೆ ಡ್ಯಾಂಪಿಂಗ್ ಮಾಡೋಕ್ಕೆ ಏನು ಬೆನಿಫಿಟ್ ಅಂದರೆ, ನಿಮಗೆ ಮಳೆಯಲ್ಲಿ ಶಬ್ದ ಬರಲ್ಲ, ಡೋರ್ ಹೆಂಗೆ ಇಷ್ಟಂತ ಇರ್ತದೆ, ಸೊ ಅದೇ ಥರ ನಿಮಗೆ ರೂಫಿಂಗು ಇಷ್ಟಂತ ಇರ್ತದೆ. ಈ ಫಿನಿಶಿಂಗ್ ನೋಡಿ ನಿಮಗೆ ಡೋರ್ ಪ್ಯಾಡು ಹೆಂಗಿದೆ ಇದು ಮಾಡಿರೋದು ನಾವು ಅಂತ, ಈ ಫಿನಿಶಿಂಗ್ ನೋಡ್ಬೋದು ಹೆಂಗಿದೆ ಅಂತ. ಸೊ ಅದೇ ಥರ ನೀವು ಹಿಂದ್ಗಡೆ ಬಂದ್ರೂ ಹಿಂದ್ಗಡೆ ಫಿನಿಟಿಂಗು ನೋಡ್ಬೋದು. ಇದಕ್ಕೆ ಏನು ಮಾಡಬೇಕು ಪ್ರೊಸೆಸಿಂಗ್ ಆ ಥರ ಮಾಡಿ. ಈ ಡೋರ್ ನೋಡಿ ಇವಾಗ ಹಾಕಿದ ತಕ್ಷಣ ನಿಮಗೆ ಅದೇ ಹೋಗಿ ಕೊಡುತ್ತೆ, ಇಷ್ಟೇ ಓಪನ್ ಮಾಡ್ತಾರೆ, ಹಿಂಗೆ ನೋಡ್ಬೋದು ನೀವು ಇಷ್ಟೇ. ಇದನ್ನಲ್ಲಿನೂ ಇದು ಒಂದು ಇಷ್ಟಂತೂ ಇದೊಂದು ಕೆಲಸ. ಈ ಡೋರ್ನಲ್ಲಿನೂ ಅಷ್ಟೇ, ಹಿಂಗೆ ಹಾಕಿದ ತಕ್ಷಣ ನಿಮಗೆ ಡೋರ್, ಆ ಡೋರ್ಗೆ ಏನು ಪರ್ಪೋಸಿಂಗ್ ಮಾಡಬೇಕು ಅಂತ. ಸೊ ಫೆಂಡರ್ನಲ್ಲಿನೂ ಅಷ್ಟೇ, ನಾವು ಇದಕ್ಕೂ ಡಂಪಿಂಗ್ ಮಾಡಿದ್ದೀನಿ, ರೂಫ್ಗೂ ಡಂಪಿಂಗ್ ಆಗಿದೆ. ಸೊ ಡಿಪೆಂಡೆಂಟ್ ಯೂಸಿಂಗ್ ಕಸ್ಟಮರ್ ಬಜೆಟ್ ಐನವ್ರ ಐಟಮ್ ಮೇಲೆ ಹೋಗುತ್ತೆ. ಇದು ಗ್ಲಾಸ್ ಚೇಂಜ್ ಮಾಡಿದ್ದಾರೆ ಅಂತ ನೀವು ತಿಳ್ಕೊಂಡು, ಸನ್ಫ್ಲಿಮ್ ಹಾಕಿಲ್ಲ ಅದಕ್ಕೆ, ನಿಮಗೆ ತೋರಿಸ್ತೀನಿ. ಸನ್ಫ್ಲಿಮ್ ಏನು ನಾವು ಇದಕ್ಕೆ ಹಾಕಿಲ್ಲ, ಗ್ಲಾಸೇ ಚೇಂಜ್ ಮಾಡಿರೋದು. ಸೊ ಡಿಪೆಂಡೆಂಟ್ ಕಸ್ಟಮರ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಸನ್ಫ್ಲಿಮ್ ಗಿನ್ಫ್ಲಿಮ್ ಇಲ್ಲ ಅದಕ್ಕೆ, ಈಗ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದು ಗ್ಲಾಸೇ ನಿಮಗೆ ಟಿಂಟೆಡ್ ಗ್ಲಾಸ್ ಥರ ಬರೋದು. ಸೊ ಗ್ಲಾಸೇ ತೆಗಿಬಿಟ್ಟು ಈ ಶೇಡ್ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಿಮಗೆ. ವೈಟ್ ಶೇಡ್ನಲ್ಲಿ ನಿಮಗೆ ಈ ಥರ ಇದೆ, ಈ ಟಿಂಟೆಡ್ ಗ್ಲಾಸ್ ನೋಡಿ ಹೆಂಗಿದೆ. ಸೊ ಅದಕ್ಕೆ ಶೈನ್ ಶೇಡು ಏನು ಪೇಪರ್ ಏನು ಅಂಟಿಸಿಲ್ಲ, ಗ್ಲಾಸೇ ಚೇಂಜ್ ಆಗಿರೋದು. ಇದು 4 ಗ್ಲಾಸೇ ಚೇಂಜ್ ಆಗಿರೋದು. ಸೊ ಅದೇ ಥರ ಟಾಪ್ ಮಾಡಲು ಕಾಂಬಿನೇಷನ್ ಸ್ವಿಚ್ ಹಾಕಿ ನಾವು ವೈಫರನ್ನು ಫಿಟ್ ಮಾಡಿದ್ದೀನಿ. ವೈಫರು ನಿಮಗೆ ವರ್ಕಿಂಗ್ ತೋರಿಸ್ತೀನಿ ನೋಡಿ, ನೀರು ಬರ್ತಾ ಇದೆ ಇದರಲ್ಲಿ, ಈ ವರ್ಕಿಂಗ್ ಜೊತೆಯಲ್ಲಿ ನಾವು ಫಿಟ್ ಮಾಡಿರೋದು. ಸೊ ಇದಕ್ಕೆ ಕಪ್ಲರು, ವೈರಿಂಗು ಏನು ಮಾಡಬೇಕು ನಾವು, ಕ್ರೂಸ್ ಕಂಟ್ರೋಲ್ಗೆ, ಸಿಸ್ಟಮ್ಗೆ, ಆಟೋ ಡಿಮ್ಮಿಂಗ್ ಆನ್ ಇದೆ ನೋಡ್ಬೋದು. ಇವಾಗ ನಿಮ್ಗೆ ಇಲ್ಲಿ ತೋರಿಸ್ತೀನಿ, ಇಲ್ಲಿ ಆದ ತಕ್ಷಣ ನಾವು ಇದೆಲ್ಲ ಪ್ರಾಪರ್ ಕೆಲಸ ಆಗಿರೋದು. ಇದು ತೆಗಿಬಿಟ್ಟು ಇದು ಹಾಕೋಕ್ಕೆ
ಸೊ 100% ಇದೆಲ್ಲ ಜೆನ್ಯೂನ್ ಐಟಮು, 100% ಸರ್ಟಿಫೈಡ್ ಐಟಮು. ಆ ಥರ ಐಟಮ್ ಹಾಕೋದು ಕಸ್ಟಮರ್ ಯೂಸಿಂಗ್. ಇವಾಗ ನೋಡಿ ನಮ್ಮದೇ ವೀಡಿಯೋನಲ್ಲಿ ನೀವು ನೋಡಿರ್ಬೋದು, ಇದು ಗ್ಲಾಸು ಹಿಂದ್ಗಡೆ ಬಿಡಿ ವೈಫರ್ದು ನಾವು ಬೇಜಾನ್ ಗಾಡಿ ಮಾಡಿದ್ದೀನಿ. ಸೊ ಇದು ಎಲ್ಲ ಚೇಂಜ್ ಮಾಡೋಕ್ಕೆ ಕಸ್ಟಮರ್ ಯೋಚನೆ ಮಾಡ್ತಾರೆ. ಸೊ ಈ ಥರ ನಮ್ಮ ಹತ್ರ ಕಸ್ಟಮರ್ ಏನು ಬರ್ತಾರೆ, ಚೇಂಜೇ ಮಾಡಿಬಿಡಿ ಗ್ಲಾಸ್ ಅಂತಾರೆ. ಸೊ ಆ ಥರ ನಿಮಗೆ ಏನು ಬೇಕು, ಯಾವ್ಯಾವ ಥರ ಬೇಕು, ಏನು ಮಾಡೋಣ ನಿಮ್ಮ ಗಾಡಿಗೆ, ಫಸ್ಟು ಏನು ಮಾಡಿದ್ದೀರಾ, ಅದು ಬಿಟ್ಟು ನಿಮಗೆ ತಿರ್ಗಾ ಏನು ಬೇಕು, ಆ ಥರ ನೀವು ಸಜೆಷನ್ ಮಾಡಿ ನಿಮಗೆ ಏನು ಬೇಕೋ ಆ ಬಜೆಟ್ನಲ್ಲಿ ನಾವು ಮಾಡಿಕೊಡ. ಬಟ್ ಇದೆಲ್ಲ ಬ್ರ್ಯಾಂಡೆಡ್, ಇದು ಬ್ರ್ಯಾಂಡ್ ಇದೆ, ಕ್ವಾಲಿಟಿ ಇದೆ, ವರ್ತ್ ಐಟಮ್ ಇದೆ. ಒನ್ ಟೈಮ್ ಆದರೆ ನೀವು ಇನ್ವೆಸ್ಟ್ಮೆಂಟು, ಸೊ ಲೈಫ್ ಲಾಂಗ್ ಇದೆ. ನಿಮ್ಮ ಡಿಪೆಂಡೆಂಟ್ ನಿಮಗೆ ಏನೇನು ಬೇಕೋ ಆ ಥರ ನೀವು ಫಿಟ್ ಮಾಡ್ಬೋದು ನಿಮ್ಮ ಗಾಡಿನಲ್ಲಿ. ನಮ್ಮ ಸಜೆಷನ್ ಏನಂದರೆ, ನಾವು ಫಿಟ್ ಮಾಡಿರೋದು ವೀಡಿಯೋ ನಿಮಗೆ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ನಿಮಗೆ ಅದನ್ನಲ್ಲಿ ನಮ್ಮದು ವೀಡಿಯೋ ಎಲ್ಲ ಸಿಗುತ್ತೆ. ಈ ಫಿಟ್ಟಿಂಗ್ ರೂಫ್ ಲೈಟು ನೋಡ್ಬೋದು. ಈಗ ಕೆಲವು ಜನ ಏನು ಮಾಡ್ತಾರೆ, ಬರೀ ರೂಫ್ ಲೈಟ್ ಕೇಳ್ತಾರೆ. ಸೊ ರೂಫ್ ಲೈಟ್ ಫಿಟ್ ಮಾಡೋದು ಸ್ವಲ್ಪ ಡಿಫಿಕಲ್ಲೇ, ಯಾಕೆಂದರೆ ನಾವು ಪೂರ್ತಿ ರೂಫಿಂಗ್ ಎಲ್ಲ ಬಿಚ್ಚಿ ಅದಕ್ಕೆ ಕಪ್ಲರು, ವೈರಿಂಗು, ಸಾಕೆಟ್ ಎಲ್ಲ ಕಂಪ್ನಿದೇ ಬರೋದು. ಅದು ನಾವೇನು ಮಾಡಿ ಹಾಕಲ್ಲ ಅದಕ್ಕೆ. ಅದನ್ನೇ ನಿಮಗೆ ವೈರಿಂಗ್ ಕಂಪ್ನಿಯಿಂದ ಬರ್ತದೆ. ತೆಗಿಬಿಟ್ಟು ಈ ರೂಫ್ ಲೈಟ್, ಸನ್ಶೇಡು, ರೂಫ್ ಲೈಟು ಇದಕ್ಕೆಲ್ಲ ನಿಮಗೆ ಕಾಂಬಿನೇಷನ್ ಮಾಡಿ ಅದು ಪ್ರಾಪರ್ ಒಂದು ಟಾಪ್ ಮಾಡಲ್ ಲುಕ್ಕೇ ಥರ ಕಾಣಿಸ್ತದೆ. ಇಲ್ಲಿ ನೋಡ್ಬೋದು ನೀವು, ಫಿಟ್ಟಿಂಗೇ ನೋಡಿ ಹೆಂಗಿದೆ ಅಂತ. ಇದೆಲ್ಲ ನಿಮಗೆ ಒರಿಜಿನಲ್ ಇರ್ತದೆ. ಈ ಸಿಸ್ಟಮ್ ಫಿನಿಷಿಂಗು, ಸ್ಟೇರಿಂಗ್ದು, ಆಮೇಲೆ ಡೋರ್ಗೆ ನಿಮಗೆ ಡ್ಯಾಂಪಿಂಗು, ಇನ್ಸೈಡ್ ಔಟ್ಸೈಡು. ಸೊ ಇದು ಒಂದು ರೀತಿ ಇದೆ ಕೆಲಸ ಮಾಡೋದು. ಒಂದು ಯಾವ ಥರ ಹೆಂಗೆ ಮಾಡಬೇಕು ಅಂತ ನಾವು ಆ ಥರ ಮಾಡೋದು. ಸೊ इसमें काम करने के लिए कुछ अलग अलग डिफ़िकल्ट काम है, कैसा करना है, क्या करना है करके वो सब सोच के करते हैं. अभी रियर वाइफर का आपको कितना गाड़ी में हम लोग वीडियो दिखा के, वो भी आप देखिए क्या करना है आपकी गाड़ी में, क्या नहीं करना है, डिसाइड करके फ़ोन कीजिए. सब करेंगे, सब गाड़ी का काम होता है. सब वीडियो देखिए. आप कौन सा कि एक वीडियो देख के उसमें देख के बोले तो कन्फ्यूजन हो जाता. तो अब देखिए आपको क्या चाहिए, कौन सा गाड़ी में क्या लगवाने का है, पूरा लगवा के आपको देंगे. ನೋಡಿ ಇದು ಫಿನಿಶಿಂಗ್ ನೋಡಿ ಹೆಂಗಿದೆ, ಕೆಲಸ ನೋಡಿ, ಕ್ವಾಲಿಟಿ ವರ್ಕು. ಇದು ಒಂದು ಸಿಸ್ಟಮ್ ನೋಡ್ರೇ ನಿಮಗೆ ಒಂಥರ ಫೀಲಿಂಗ್ ಇದೆ. ನಮ್ಮ ಗಾಡಿನಲ್ಲಿ ಏನು ಒಂದು ಯಾವುದೋ ಒಂದು ಹಾಕ್ಬಿಟ್ಟು ಅಲ್ಲಿ ಇಲ್ಲಿ ಹಾಕ್ಬಿಟ್ಟು ಆ ಥರ ಕೆಲಸ ನಮ್ಮ ಹತ್ರ ಇಲ್ಲ ಸರ್. ಈ ಕೆಲಸ ಪ್ರೊಫೆಷ್ನಲ್ ಆಗಿ ಕೆಲಸ, ಆ ಥರ ಕೆಲಸ ಮಾಡಿದ್ದು. ಕಸ್ಟಮರು ಗಾಡಿ ಬಿಟ್ಟು ಹೋಗಿದ್ದಾರೆ ಬೆಳಗ್ಗೆನೆ. ಸೊ ಬೆಳಗ್ಗೆಯಿಂದ ನಾವು ಕೆಲಸ ಮಾಡ್ತಾ ಇರೋದು, ಇದೆಲ್ಲ ಫಿನಿಶಿಂಗು. ಸೊ ಆ ಥರ ಕೆಲಸ ಒಂದೊಂದು ಕಸ್ಟಮರ್ದು ಒಂದೊಂದು ಚೇಂಜಿಂಗ್ ಇರ್ತದೆ. ನಿಮಗೆ ಏನು ಬೇಕು, ನಿಮ್ಮ ಗಾಡಿಗೆ ಏನು ಬೇಕು ಅಂತ ಡಿಸೈಡ್ ಮಾಡಿ ಫೋನ್ ಮಾಡಿ, ಯಾವ ಗಾಡಿನೂ ಇಲ್ಲಿ ಮಾಡಿಕೊಡೋಣ. ಬಟ್ ವೀಡಿಯೋ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ನಿಮ್ಮ ಗಾಡಿಗೆ ಏನೇನು ಮಾಡಬೇಕು ಅಂತ.